ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಬೇಳೂರವರೇ, ಈಗಂತೂ ಎಲೆಕ್ಷನ್ ಎಲ್ಲ ಆಯಿತು, ರಿಸಲ್ಟು ಬಂದಾಯಿತು. ಈಗ ನಿಮ್ಮ ಆರೋಪ ಕಾಗೋಡು ತಿಮ್ಮಪ್ಪ ಅವ್ರ ಮೇಲೆ ಯಾಕೆ? ಅಲ್ಲ, ನನ್ನ ಆರೋಪ ಕಾಗೋಡು ತಿಮ್ಮಪ್ಪನವ್ರ ಮೇಲೆ ಅಂತ ಇಲ್ಲ. ನಾನು ರಾಜ್ಯದ ಜನ ಇವತ್ತು ಮಾತಾಡುವಂಥದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಕಾಂಗ್ರೆಸ್ಸಿನ ಮುಖಂಡರುಗಳೇ ಹೇಳ್ತಾ ಇದ್ದಾರೆ, ನಾನಲ್ಲ, ನಾನು ಮಾತಾಡಿದ್ದಲ್ಲ. ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ಅಥವಾ ಏನು ಕಳಂಕಿತರಿದ್ದಾರೆ ಅವ್ರಿಗೆ ಕೊಡಬೇಡ ಅಂತ ಹೇಳ್ತಾರೋ ನಾನಲ್ಲ, ಕಾಂಗ್ರೆಸ್ನವರೇ ಹೇಳಿದ್ದಾರೆ. ಮತ್ತು ಭ್ರಷ್ಟಾಚಾರದ ಹೋರಾಟ ಮಾಡಿದಂಥ ಹೋರಾಟಗಾರ ಹೇಳಿದ್ದಾರೆ. ಅವರೆಲ್ಲರ ಇದರಲ್ಲಿ ನಾನು ಒಂದು ಮಾಹಿತಿ ತೆಗೆದುಕೊಂಡ ಪ್ರಕಾರ ಅದರಲ್ಲಿ ಇರುವಂಥ ದಾಖಲೆಗಳನ್ನು ಇವರು ಒಪ್ಪಿಸಿದ್ದೀನಿ. ನಾನು ಅಷ್ಟೇ ಹೇಳೋದು. ನಾನು ಯಾಕೆ ಹೇಳ್ತಾ ಇದ್ದೇನೆ, ನನ್ನ ಕ್ಷೇತ್ರದ ಒಬ್ಬ ಶಾಸಕರಾದಂಥವರು, ಒಬ್ಬ ಜನಪ್ರತಿನಿಧಿ ಆದಂಥವರು, ಚೆಕ್ ಬೌನ್ಸ್ ಕೇಸಲ್ಲಿ ಇದ್ದಂಥವರಿಗೆ ಅಧಿಕಾರವನ್ನು ಕೊಟ್ಟರೆ ಮುಂದೆ ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಸಿಗದೇ ಇದ್ದಿದ್ದು ಬೇರೆಯವ್ರಿಗೂ ಸಿಗಬಾರ್ದು, ಅದು ನಿಮ್ಮ ಆಸೆ. ನನಗೆ ಸಿಗಬಾರ್ದು ಅಂತಲ್ಲ, ನನಗೆ ಸಿಗಲಿಲ್ಲ, ಅದು ಆಯಿತು. ನಾನು ಅದಕ್ಕೆ ಹೇಳ್ತಾ ಇಲ್ಲ. ಕಾಂಗ್ರೆಸ್ನವರು ಏನು ಎತ್ಕೊಟ್ಟಿದ್ದಾರೆ ಇವತ್ತು, ಇದರ ಆಧಾರದ ಮೇಲೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾನು ಚೆಕ್ ಬೌನ್ಸ್ 14 ಚೆಕ್ ಬೌನ್ಸ್ ಕೇಸ್ ಆಗಿದಾಗ ಒಬ್ಬ ಜನಪ್ರತಿನಿಧಿಗಳು ಮಾಡಿದಾಗ ನೀವೇನು ಹೇಳ್ಬೋದು, ರಾಜ್ಯದ ಜನತೆ ಅಂತ ತಿಳ್ಕೊಬೋದು ಹೇಳಿ? ಅಲ್ಲ, ಅದು ಕಾಂಗ್ರೆಸ್ ಸಾಲ್ವ್ ಮಾಡ್ಕೊಳ್ಳೋಕೆ ಬಿಡಿ, ನೀವು ಯಾಕೆ ಇಂಟರ್ಫಿಯರ್ ಆಗ್ತೀರಾ? ನೀವು ಯಾಕೆ ಮುಖ ತೋರಿಸ್ತಾ ಇದ್ದೀರಾ? ನನ್ನ ಕ್ಷೇತ್ರದ ಶಾಸಕರಾಗಿದ್ದರೆ ನಾನು ಎತ್ತಬೇಕಾಗತ್ತೆ. ಈಗ ನಾನು ತಪ್ಪು ಮಾಡಿದ್ರೆ ಅವ್ರು ಎತ್ತಲ್ವಾ? ಹಾಗೆ ತಪ್ಪು ಮಾಡಿದ್ದು ನಾನು ಜನರಿಗೆ ತೋರಿಸಿದ್ದೀನಿ ಅಷ್ಟೇ. ಅವ್ರಿಗೆ ಮಂತ್ರಿ ಕೊಡೋದು ಬಿಡೋದು ಅವರಿಗೆ ಇಷ್ಟ ಬಿಟ್ಟಿದ್ದು, ನಾನು ಹೇಳಕ್ ಹೋಗೋದಿಲ್ಲ. ನಾನು ಅಲ್ಲ, ಹಾಗಾದ್ರೆ ನಿಮಗೆ ಅಷ್ಟೆಲ್ಲ ಗೊತ್ತಿದೆ ಅಂದಾಗ ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಬಳಸಿದ್ನಲ್ಲ. ಚುನಾವಣೆ ಸಂದರ್ಭಕ್ಕಿಂತ ಚುನಾವಣೆ ಪೂರ್ವದಲ್ಲೂ ಸಹ ಹೇಳಿಕೆ ಕೊಟ್ಟಿದ್ದೀನಿ. ನಿಮ್ಮ ಇದು ಬೇರೆ ಚಾನಲಲ್ಲೂ ಸಹ ಬಂದಿದೆ, ಅದೆಲ್ಲ ಕೊಟ್ಟಿದ್ದೀವಿ, ನಾವು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಹಳೆ ಹುಲಿ ಮುಂದೆ ಹೊಸ ಹುಲಿ ಅಂದ್ರೆ ಬೇಳೂರು ಗೋಪಾಲಕೃಷ್ಣ ಗೆಲ್ಲೋದಕ್ಕಾಗ್ಲಿಲ್ಲ. ಇಲ್ಲ, ಅಲ್ಲಿ ಏನಾಯ್ತು, ಒಂದು ಅವರ ಏನು 5 ವರ್ಷ ಇದರಲ್ಲಿ ಅವರು ಸಿಂಪತಿಗೆ ಇಟ್ಕೊಂಡಿರುವಂಥದ್ದು, ಮತ್ತು ಕೊನೆ ಹಂತದಲ್ಲಿ ಬಂಗಾರಪ್ಪನವರಂಥ ಒಬ್ಬ ನಾಯಕರನ್ನ ನಾವು ಕಳ್ಕೊಂಡಿವಿ, ಮತ್ತು ಅವ್ರನ್ನ ಕಳ್ಕೊಳ್ಳೋದು ಬೇಡ ಅನ್ನೋದು ಜನರಲ್ಲಿ ಹಬ್ಸಿರುವಂಥದ್ದು, ಇವೆಲ್ಲ ಏನಾಗಿದೆ, ರಾಜಕೀಯ ಒಂದು ಕುತಂತ್ರಗಳನ್ನು ಭಾಳ ಮಾಡಿದರು. ಗೋಪಾಲಕೃಷ್ಣ ಬೇಳೂರು ಮತ್ತು ಕಾಗೋಡವರು ಒಂದಾದರು ಅಂತ ಹೇಳಿಕೆ ಕೊಟ್ಟಿರೋದು, ಕೆಲವು ಒಂದು ಏನು ದೇವಸ್ಥಾನಗಳ ಮೂಲಕ ಪ್ರಚಾರವನ್ನು ಮಾಡ್ಕೊಂಡು ಬಂದರು. ಇಲ್ಲ, ಅವ್ರವ್ರನ್ನ ಮಾತುಕತೆಯಲ್ಲಿ ಮಾಡಿದ್ದೀವಿ, ನೀವು ಮುಂದಿನ ದಿನದಲ್ಲಿ ಅವರಿಗೆ ಕಾಂಗ್ರೆಸ್ಗೆ ಓಟ್ ಕೊಡಬೇಕು, ಅವರೆಲ್ಲ ಒಂದಾಗಿದ್ದಾರೆ ಅನ್ನೋದು ಪ್ರಚಾರ ಮಾಡಿ ಕೊನೆ 2 ದಿವಸ ಇರಬೇಕಾದ್ರೆ ಗೋಪಾಲಕೃಷ್ಣ ಬೇಳೂರವರ ಅಪಪ್ರಚಾರನ ಮಾಡಿದ್ದೇ ಜಾಸ್ತಿ ಮಾಡಿದರು. ಬರೀ ಅಪಪ್ರಚಾರ ಅಂತೀರಾ? ಹಾಗಾದ್ರೆ ಬೇಳೂರು ಗೋಪಾಲಕೃಷ್ಣ ಸೋಲಿನ ಹತಾಶೆಯಿಂದ ಈ ರೀತಿ ಮಾತುಗಳನ್ನ ನೋಡಿ. ಸೋಲು ನನಗೇನು ಇದಲ್ಲ. ಈಗ ಒಂದ್ಸರಿ ಸೋತಾಗ ಎಲ್ಲರೂ ಹತಾಶೆ ಆಗಕ್ಕೆ ವಯಸ್ಸಿದೆ ನಮಗೆ. ಈ ತಾಲೂಕಿನ ಜನರನ್ನ ಏನು ಕೆಲಸ ಮಾಡಬೇಕು, ಮುಂದೇನು ಮಾಡಬೇಕು ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ. ಆದ್ದರಿಂದ ಸೋತ ತಕ್ಷಣ ಹತಾಶೆ ಏನಿಲ್ಲ. ನಾನು ಒಬ್ಬನೇ ಸೋತಿದ್ದ. ರಾಜ್ಯದಲ್ಲಿ ಭಾಳಷ್ಟು ಜನ ಮುಖಂಡರೆ ಸೋತೋಗಿದ್ದಾರೆ. ಈಶ್ವರಪ್ಪನವ್ರು ಅಂತಾರೆ ಸೋತೋಗಿದ್ದಾರೆ. ಭಾಳ ದೊಡ್ಡ ಮುಖಂಡರು ಸೋತೋಗಿದ್ದಾರೆ. ಹಾಗಿರ್ಬೇಕಾದ್ರೆ ನಾನೊಬ್ಬ ಸೋತಿದ್ರೆ ಏನಿದೆ? ಕಾಗೋಡು ತಿಮ್ಮಪ್ಪನವ್ರನ್ನ 2 ಸರಿ ನಾನು ಸೋಲಿಸಿಲ್ವಾ? ಹೇಗೆ ಸೋತ್ರ ಅವ್ರ ರಾಜ್ಯದ ಮಂತ್ರಿಗಳಾದಂತವ್ರನ್ನ 2 ಸರಿ ಸೋಲಿಸಿಲ್ವ ನಾವು? 2 ಸಲ ಸೋಲಿಸಿದ್ದು, ಅದು ಹಿಂದೆ ನಿಂತಿರೋ ನಾಯಕರ ಬಲದಿಂದ. ಈ ಬಾರಿ ಬಂದಿರುವಂತಹ ಫಲಿತಾಂಶ ಬೇಳೂರು ಗೋಪಾಲಕೃಷ್ಣ ಸ್ವಂತ ಬಲ, ಅದೇನು ಅಂತ ಜನರ ಮುಂದೆ ಬಂದಾಗಿದೆ. ನೋಡಿ, ಸ್ವಂತ ಬಲ ಇದ್ರು ರಾಜಕೀಯವಾಗಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನು NDA ಸರ್ಕಾರ ಇವತ್ತು ರಾಜ್ಯದಲ್ಲಿ ಪ್ರಬಲವಾಗೇ ಇತ್ತು. ಎಲ್ಲಕ್ಕೂ ಸೆಡ್ ಹೊಡೆದು ನಿಂತಿರೋ ಬೇಳೂರು ಗೋಪಾಲಕೃಷ್ಣ ಸ್ಥಿತಿ ಇವಾಗ ಏನಾಯ್ತು? ಹಾಗಾದ್ರೆ ಏನಾಗಿದೆ? ಕ್ಷೇತ್ರದ ಜನ ಹಾಗಾದ್ರೆ ಯಾಕೆ ನಿಮ್ಗೆ ನಂಬಲಿಲ್ಲ? ನೋಡಿ, ಸೋಲು ಇವತ್ತು ಕ್ಷೇತ್ರದ ಜನಾದೇಶ ಏನು ಆದೇಶ ನಾವು ಪಾಲನೆ ಮಾಡಬೇಕಾಯ್ತು. ಇವತ್ತು ಒಂದು ಕಾಂಗ್ರೆಸ್ಸಿನ ಇವು ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವ್ರು ಸಿಂಪತಿ ಇದು ಬಂದುಬಿಟ್ಟಿರುವಂತು, ಅದರಲ್ಲೂ ನಮ್ಮ ಜನ ಅಂತೂ, ನಮ್ಮ ಈಡಿಗ ಸಮಾಜದವರಂತೂ ಆ ಹುಡುಗನಿಗೆ ವಯಸ್ಸಿದೆ. ಕಾಗೋಡು ತಿಮ್ಮಪ್ಪನವರಿಗೆ ಹಿಂದಿನ ಕಾಗೋಡು ತಿಮ್ಮಪ್ಪನ ಏನು ಬಂಗಾರಪ್ಪನವ್ರ ಕಾಲದಲ್ಲಿ ಅವರಿಗೆ ಆಗಿರುವಂಥ ಅನ್ಯಾಯ ಆಗಬಾರ್ದು, ಅವರು ಸೋತ ನಂತರ ಭಾಳ ಫೀಲ್ ಆದರು. ಇವೆಲ್ಲ ಗೊಂದಲಗಳು ಇದೆ ಬಂದಾಗ ನಮ್ಮ ಜನ ಪೂರ್ತಿ 90% ಓಟ್ ಹಾಕೋದು. ಬೇಳೂರು ಗೋಪಾಲಕೃಷ್ಣ ಕಲರ್ಫುಲ್ ಗೊಂದಲಾಟಗಳು ಸಾಕು ನಮಗೆ, ಕಾಗೋಡು ತಿಮ್ಮಪ್ಪನೇ ಬರಲಿ ಅಂತ ಅವ್ರ ಜನ ಅನ್ಕೊಂಡು. ನೋಡಿ, ಜನಾದೇಶ ಆದೇಶ ಬಂದಾಗ ನಾವು ಬೇಡ ಅನ್ನಕ್ಕಾಗೋದಿಲ್ಲ. ಜನಾದೇಶ ಇವತ್ತು ಆದೇಶ ಅವ್ರಿಗೆ ಬಂದಿದೆ, ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಬೇಳೂರು ಗೋಪಾಲಕೃಷ್ಣ ದೊಂಬರಾಟದಿಂದ ಜನ ಹಾಗಾದ್ರೆ ಬೇಸಿತ್ತಿದ್ರು. ನಾನು ಯಾವ ದೊಂಬರಾಟ ಮಾಡಿದ್ದೆ? ನಾನು ಏನು ಮಾಡಿದ್ದೆ? ನಾನು ಏನು ಮಾಡಿಲ್ಲ. ನೋಡಿ, ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿಲ್ಲ. ಕ್ಷೇತ್ರದ ಜನರಿಗೆ ಪ್ರಾಮಾಣಿಕ ಸೇವೆ ಮಾಡಿದಂತ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಕಡು ಬಡವರಿಂದ ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟಂತ ಗೋಪಾಲಕೃಷ್ಣ ಬೇಳೂರು. ನನ್ನ ಸೇವೆಯನ್ನ ತಾಲೂಕಿನ ಜನರಿಗೆ ಮುಡಿಪಾಗಿಟ್ಟಿದ್ದೆ. ಹಾಗಾದ್ರೆ ಕಾಗೋಡು ಅವ್ರನ್ನ ಆಯ್ಕೆ ಮಾಡಿ ಗೋಪಾಲಕೃಷ್ಣ ಅವ್ರನ್ನ ತಿರಸ್ಕಾರ ಮಾಡೋದ್ರ ಮೂಲಕ ಅವ್ರ ಜಡ್ಜ್ಮೆಂಟ್ ಜನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ ಸೇವೆ ಏನು ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲ, ಇಲ್ಲಿ ಏನಾಗಿದೆ, ಪಕ್ಷಗಳು ಹೊತ್ತು ಒಡೆದು ಚೂರಾದು. ಒಂದು BJP, KGP ಮತ್ತು ಇವೆಲ್ಲ ಒಡೆದಾದ ನಂತರ ಎಲ್ಲ ಇವು ಏನಾಯಿತು, ಭಾಗ ಆದ ನಂತರ ಕಾಂಗ್ರೆಸ್ಸಿಗೆ ಒಂದು ವೇವ್ ಸಿಕ್ಬಿಡ್ತು. ಅವ್ರದ್ದಾದಂಥ ಏನು ಓಟಿನ ಇದಿದ್ದು ಬ್ಯಾಂಕ್ ಇತ್ತು, ಆ % ವೋಟ್ ಬ್ಯಾಂಕ್ ಕಾಯಂ ಇತ್ತು ಅವರಿಗೆ. ಅದು ಅವ್ರಿಗೆ ಅನುಕೂಲ ಆಗಿದ್ದು ಬಿಟ್ಟರೆ ಕಾಂಗ್ರೆಸ್ ಖಂಡಿತವಾಗಿ 80 ಸೀಟ್ ಮೇಲೆ ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ರಾಜಕೀಯದಲ್ಲಿ ಏನು ವಿಶ್ಲೇಷಣೆಗಳು ಬಂದ ನಂತರ ಇವತ್ತು ನಮಗೆಲ್ಲ ಹಿನ್ನಡೆ ಆಗಿದೆ.
ಆದ್ದರಿಂದ ನಮ್ಮ ಶಕ್ತಿ ಇದೆ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ, ಶಕ್ತಿಯುತವಾದ ಪಕ್ಷ ಕಟ್ತೀವಿ, ಮುಂದೆ ಬೆಳೆಸ್ತೀವಿ. ಹಾಗೆ ಮುಂದಿನ 5 ವರ್ಷ ಏನ್ ಮಾಡ್ತಾರೆ ಬೇಳೂರು? 5 ವರ್ಷ ಜನರ ಜೊತೆ ಇರ್ತೀವಿ. ಜನರ ಜೊತೆ ಏನ್ ಮಾಡ್ತೀರಾ? ಜನರ ಜೊತೆ ಏನು ಅವ್ರು ಹೋರಾಟ ಮಾಡಬೇಕು, ಏನು ಮಾಡಬೇಕು, ಅವ್ರು ಸೇವೆ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ ನಾವು. ಎಲ್ಲೋ ಒಂದ್ ಕಡೆ ಇನ್ನೂ ಕಾಂಗ್ರೆಸ್ ಕಡೆ ಒಲವಿದೆ, ಸಾಫ್ಟ್ ಕಾರ್ನರ್ ಇದೆ ಅಂತ. ಇದು ಖಂಡಿತ ಇಲ್ಲ. ನಾ ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ಯಾವ ಇದಕ್ಕೂ ಹೋಗೋದಿಲ್ಲ. ನಾನು ಇವತ್ತು JDSನ ಒಬ್ಬ ಕ್ಯಾಂಡಿಡೇಟ್ ಆಗಿ ಇವತ್ತು ಏನು ಸೋತಿದ್ದೀನಿ, ಇದು ಯಾಕೆ ಸೋತೆ, ಏನಕ್ಕೆ, ಪಕ್ಷ ಸಂಘಟನೆ ಏನು ಮಾಡಬೇಕು ಅನ್ನೋದನ್ನ ನಮ್ಮ ವರಿಷ್ಠರ ತೀರ್ಮಾನ ನಂತರ ಮುಂದಿನ ನಿರ್ಧಾರ ಮಾಡ್ತೀನಿ. ಕಾಗೋಡು ತಿಮ್ಮಪ್ಪನವರ ಕೊನೆಯ ಎಲೆಕ್ಷನ್ ಇದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಯಿಂದ ಕಾಂಗ್ರೆಸ್ ಇಂದ ಏನಾದರೂ ಬನ್ನಿ ನಮ್ಮ ಪಕ್ಷದಲ್ಲಿ ನಿಮ್ಗೆ ಸ್ಥಾನ ಇದೆ ಅಂದ್ರೆ? ಇಲ್ಲ, ಆ ಥರ ಯಾವುದು ಘಟನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಕ್ಷದಲ್ಲಿ ಇದ್ದೀನಿ, ನಾನು JDS ಪಕ್ಷದಲ್ಲಿ ಇದ್ದೀನಿ. ಪಕ್ಷ ಕಟ್ಟಬೇಕು, ಬೆಳೆಸಬೇಕು, ಜಿಲ್ಲೆಯಲ್ಲಿ ಓಡಾಡಬೇಕು ಅನ್ನೋದು ಇದೆ. ಅದು ಖಂಡಿತ ಮಾಡ್ತೀನಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.